ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮುಡಾದ 50-50 ಅನುಪಾತದ ಸೈಟ್ ಹಗರಣ ಮತ್ತಷ್ಟು ಸ್ಫೋಟಕ ವಿಚಾರವನ್ನು ಬಹಿರಂಗಪಡಿಸ್ತಾ ಇದೆ. ಒಬ್ಬನೇ ವ್ಯಕ್ತಿಗೆ ಸೇರಿದಂಥ 30ರಿಂದ 40 ನಿವೇಶನಗಳನ್ನು ಕೊಟ್ಟಿದ್ದು ಒಬ್ಬನೇ ವ್ಯಕ್ತಿಗೆ. ಮುಖ್ಯಮಂತ್ರಿಗಳದ್ದು ಎಷ್ಟಿತ್ತು, ಇಲ್ಲೆಷ್ಟಿದೆ ನೋಡಿ. 30-40 ನಿವೇಶನಗಳನ್ನು ಒಬ್ಬದೇ ವ್ಯಕ್ತಿಗೆ ಮೈಸೂರಿನ ಹೆಸರಾಂತ ಚರ್ಚ್ ಕ್ಯಾಥೆಡ್ರಲ್ ಶರೀಫ್ ಸೊಸೈಟಿಗೆ ನೀಡಿದ್ದ 40 ಸೈಟ್ಗಳು ಕೂಡ ಮುಟ್ಟುಗೋಲಾಗಿದ್ದಾವೆ. ಮೈಸೂರಿನ ಹೆಸರಾಂತ ಸೊಸೈಟಿ ಇದು ಚರ್ಚ್ ಕ್ಯಾಥೆಡ್ರಲ್ ಶರೀಫ್ ಸೊಸೈಟಿ ಅಂತ, ಪರೀಶ್ ಸೊಸೈಟಿ ಅಂತ. ಅಬ್ದುಲ್ ವಾಹಿದ್ ಎಂಬಾತನಿಗೆ ನೀಡಿದ್ದಂಥ 41 ಸೈಟ್ಗಳು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಬ್ದುಲ್ ವಾಹಿದ್ ಇನ್ನು 7ನೇ ವಯಸ್ಸಿನಲ್ಲಿ ಭೂಮಿಯನ್ನು ಕಳೆದುಕೊಂಡಿದ್ದಾಗಿ ಅರ್ಜಿ ಹಾಕಿದ್ದ ವಾಹಿದ್ ತನ್ನ 7ನೇ ವರ್ಷಕ್ಕೆ ಭೂಮಿಯನ್ನು ಕಳೆದುಕೊಂಡಿದ್ದೇನೆ ಅಂತ ಹೇಳಿ ಪರ್ಯಾಯ ಭೂಮಿಯನ್ನು ಪಡೆದುಕೊಳ್ಳಲಾಗಿದೆ. ಕುವೆಂಪು ನಗರದ ರವಿಕುಮಾರ್, ಸುಜಾತ, ಮಹೇಶ್, ರಾಜು ಕುಟುಂಬಕ್ಕೆ ಸೇರಿದಂಥ 31 ನಿವೇಶನಗಳು ಮುಟ್ಟುಗೋಲಾಗಿದ್ದಾವೆ. ಇಲ್ಲಿ ಪ್ರತಿಷ್ಠಿತ ಆಂದೋಲನ ವೃತ್ತದ ಬಳಿ ಇರುವಂಥ 48 ಸೈಟ್ಗಳು ಕೂಡ ಮುಟ್ಟುಗೋಲಾಗಿದ್ದಾವೆ. ಅಲ್ಲಿಗೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಕರಣ ದಾಖಲಾದಾಗ ಅಥವಾ ಆರೋಪಗಳು ಕೇಳಿ ಬಂದಾಗ ತಕ್ಷಣವೇ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರು ತಮಗೆ ಸೇರಿದಂಥ ಎಲ್ಲ ಸೈಟ್ಗಳನ್ನು ಮುಡಾಗೆ ವಾಪಸ್ ಕೊಟ್ಟುಬಿಟ್ರು. ಆನಂತರದಲ್ಲಿ ಇದೇ ವಿಚಾರವನ್ನು ಸುದೀರ್ಘ ತನಿಖೆಗೆ ಒಳಪಡಿಸಿದಾಗ, ವಿವರವಾದ ತನಿಖೆಗೆ ಒಳಪಟ್ಟಾಗ ಈ ಎಲ್ಲ ಅಂಶಗಳು ಪತ್ತೆಯಾಗಿದ್ದಾವೆ. ನೋಡಿ, ವಾಹಿದ್ ಎಂಬಾತ ತನ್ನ 7ನೇ ವರ್ಷಕ್ಕೆ ಭೂಮಿಯನ್ನು ಕಳೆದುಕೊಂಡು ಬಿಟ್ಟೆ ಅಂತ ಹೆಂಗೆಲ್ಲ ವಿಷಯಗಳಿದ್ದಾವೆ. ಮುಖ್ಯಮಂತ್ರಿ ಆದಂಥವರು ಪ್ರಭಾವ ಬಳಸಿ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಅನ್ನೋದು ಆರೋಪ ಇತ್ತು. ಆದರೆ ಇವರು ಯಾರೂ ಕೂಡ ಮುಖ್ಯಮಂತ್ರಿಗಳಲ್ಲ, ಯಾರು ಉಪಮುಖ್ಯಮಂತ್ರಿಗಳಾಗಿರಲಿಲ್ಲ, ಯಾರೂ ಕೂಡ ದೊಡ್ಡ ಪ್ರಭಾವಿಗಳಾಗಿರಲಿಲ್ಲ. ಹೆಂಗೆ ಪಡ್ಕೊಂಡ್ರು? ಇಲ್ಲಿ ಅಧಿಕಾರಿಗಳ ಲೋಪ ಎದ್ದು ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಮುಖ್ಯಮಂತ್ರಿಗಳು ಪ್ರಭಾವ ಬಳಸಿದ್ರಂತೆ, ಹಾಗಾಗಿ ಅವ್ರ ಸೈಟ್ಗಳನ್ನು ಪರ್ಯಾಯ ಸೈಟ್ಗಳನ್ನು ಪಡೆದುಕೊಂಡ್ರಂತೆ ಏನೋ ಆರೋಪ ಇತ್ತು. ಇವ್ರು ಯಾರು ಕೂಡ ಮುಖ್ಯಮಂತ್ರಿಗಳಲ್ಲ, ಇವ್ರು ಯಾರು ಕೂಡ ಪ್ರಭಾವ ಹೊಂದಿಲ್ಲ. ಆದರೂ ಇವರಿಗೆ 30-40 ಸೈಟ್ಗಳು ಹೆಂಗೆ ಸಿಕ್ವು? ದಶರಥ್, ನೀವು ಹೇಳಿದಂತೆ ಇಲ್ಲಿ ಪ್ರಭಾವ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಅಧಿಕಾರಿಗಳ ಒಂದು ಕಾರ್ಯವೈಖರಿ ಎಷ್ಟರ ಮಟ್ಟಿಗಿದೆ, ಇಲ್ಲಿ ಎಷ್ಟರ ಮಟ್ಟಿಗೆ ಅಕ್ರಮ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ ಇಡೀ ಮೂಡಾದಲ್ಲಿ, ಅಂದ್ರೆ ಇವತ್ತಿನ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಇದು ಮೂಡಾ ಅಂತ ಕರೆಸ್ಕೊಳ್ತಾ ಇದ್ದಂಥದ್ದು. ಈ ಒಂದು ಮೂಡಾದಲ್ಲಿ ಏನು ಅಕ್ರಮವಾಗಿ ಸೈಟ್ ಗಳನ್ನ ಹಂಚಿಕೆ ಮಾಡಿರ್ತಕ್ಕಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇರುವಂತಹ ಹಿರಿಯ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಆ ಒಂದು ಕಾರ್ಯಾಚರಣೆಯಲ್ಲಿ ಈಗಾಗಲೇ 100 ಸಂಖ್ಯೆಯಲ್ಲಿ ನಿವೇಶನಗಳನ್ನ ಮುಟ್ಟುಗೋಲಾಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಕಳೆದ ತಿಂಗಳಷ್ಟೇ ಸುಮಾರು 194 ನಿವೇಶನಗಳನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ರು. ಈಗ ಆ ಒಂದು ರೀತಿಯಲ್ಲೇ ಈಗ 160 ನಿವೇಶನಗಳನ್ನ ಮುಟ್ಟುಗೋಲಾಗುವಂತ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಇದು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ 15 ನಿವೇಶನಗಳಿದ್ವು. ಆ ಒಂದು ನಿವೇಶನಗಳನ್ನ 50-50 ಅನುಪಾತದಲ್ಲಿ ಅಕ್ರಮವಾಗಿ ನೀಡಲಾಗಿದೆ. ಅಂದ್ರೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ನೀಡಲಾಗಿದೆ, ಅದಕ್ಕೆ ಈಕ್ವಲ್ ಆಗಿರತಕ್ಕಂಥ ಬಡಾವಣೆಯಲ್ಲಿ ನೀಡಿಲ್ಲ ಅನ್ನೋ ಒಂದು ಆರೋಪದ ಅಡಿಯಲ್ಲಿ ಅವರಿಗೆ ಏನು ಅವರ ಒಂದು ನಿವೇಶನಗಳನ್ನ ಮುಟ್ಟುಗೋಲು ಮಾಡ್ಕೊಂಡಂತದ್ದು ಕೂಡ ಇರ್ಬೋದು. ಅಂದ್ರೆ ಮುಖ್ಯಮಂತ್ರಿ ಅವರ ಪತ್ನಿಯವರೇ 15 ಸೈಟ್ಗಳನ್ನ ಒಂದು ಕೇಸ್ ಮುಗಿಯವರೆಗೂ ಕೂಡ ಅವ್ರಿಗೆ ಒಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಆದ್ರೆ ಈಗ ಇಡಿ ಅಧಿಕಾರಿಗಳು ಮೂಡಾ ವ್ಯಾಪ್ತಿಯಲ್ಲಿ ನಿವೇಶನಗಳ ಹಂಚಿಕೆ ಏನಾಗಿದೆ ಇದನ್ನ ಏನು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಈಗ 160 ನಿವೇಶನಗಳನ್ನ ಮುಟ್ಟುಗೋಲು ಮಾಡ್ಕೊಳ್ಳಲಾಗಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಕಾಣ್ತಕ್ಕಂಥದ್ದು ಏನಿದೆ ಅಂತ ಹೇಳಿದ್ರೆ, ತನ್ನ 7ನೇ ವಯಸ್ಸಲ್ಲಿ ನಾನು ಭೂಮಿಯನ್ನ ಕಳೆದುಕೊಂಡಿದ್ದೇನೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಏನು ಅರ್ಜಿಯನ್ನ ಹಾಕ್ತಾರೆ ಅವ್ರಿಗೂ ಕೂಡ ನಿವೇಶನವನ್ನು ಕೊಡ್ತಕ್ಕಂಥದ್ದು ಇರಬಹುದು. ಜೊತೆಗೆ ಮತ್ತೊಂದು ವ್ಯಕ್ತಿ ಅಬ್ದುಲ್ ವಾಹಿದ್ ಎಂಬಾತನಿಗೆ ಸುಮಾರು 41 ಬೇನಾಮಿ ಸೈಟ್ಗಳನ್ನ ನೀಡಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಜೊತೆಗೆ ಒಬ್ಬನೇ ವ್ಯಕ್ತಿಗೆ ಅಕ್ರಮವಾಗಿ 30ರಿಂದ 40 ನಿವೇಶನಗಳನ್ನ
ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಇಡಿ ಪತ್ತೆ ಹಚ್ಚತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಬಾರಿ ಇಡಿ ವಶದಲ್ಲಿ ಇರ್ತಕ್ಕಂಥ ಅಂದ್ರೆ ಈಗ ಮುಟ್ಟುಗೋಲು ಮಾಡ್ಕೊಂಡಿರ್ತಕ್ಕಂಥದ್ದು ಏನಿದೆ, ಇದು ಸುಮಾರು 500 ಕೋಟಿಗೂ ಹೆಚ್ಚಿನ ಬೆಲೆ ಬಾಳುವಂತಹ ನಿವೇಶನಗಳು ಆಗಿರತಕ್ಕಂಥದ್ದು. ಪ್ರಮುಖವಾಗಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ರವಾನೆ ಮಾಡಿರ್ತಕ್ಕಂಥದ್ದು ಈಗ ಇಡಿ ಅಧಿಕಾರಿಗಳು. ಇನ್ನು ಮುಖ್ಯವಾಗಿ ಇಡಿ ಬಿಡುಗಡೆ ಮಾಡಿರುವಂತಹ ಪಟ್ಟಿಯಲ್ಲಿ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ನಡೆದಿದೆ ಅನ್ನೋದು ಪ್ರತಿ ಬಾರಿಯ ಒಂದು ಪಟ್ಟಿಯಲ್ಲೂ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಮೈಸೂರಿನ ಹೆಸರಾಂತ ಚರ್ಚ್ ಕ್ಯಾಥೆಡ್ರಲ್ ಶರೀಫ್ ಅನ್ನೋ ಸೊಸೈಟಿ ಅಂತ ಅನ್ನೋದು ಒಂದು ಏನಿದೆ, ಇದರಲ್ಲಿ ಸುಮಾರು 40 ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿರ್ತಕ್ಕಂಥದ್ದು, ನೀಡಲಾಗಿರ್ತಕ್ಕಂಥದ್ದು. ಅದನ್ನು ಕೂಡ ಈಗ ಮುಟ್ಟುಗೋಲು ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ ಏನು ಮೂಡಾದಲ್ಲಿ ಅಧಿಕಾರಿಗಳಾಗಿದ್ದಂಥವ್ರು ಜೊತೆಗೆ ಇದರಲ್ಲೂ ಕೂಡ ಪ್ರಭಾವನೂ ಇರಬಹುದೇನೋ ಅಂತಾನೂ ಕೂಡ ಅನ್ಕೊಳ್ಬಹುದು. ಆದ್ರೆ ಅಧಿಕಾರಿ ವರ್ಗ ಏನಿದೆ ಇದು ಪರಿಶೀಲನೆ ಮಾಡಿ ಕೊಡುವಂತಹ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದು ಇರಬಹುದು, ಅಥವಾ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತಾನೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಇಡಿ ತನ್ನ ತನಿಖೆಯನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಮೂಡಾದಲ್ಲಿ ನಿವೇಶನವನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಏನಿದ್ದಾರೆ ಇವರೆಲ್ಲರೂ ಕೂಡ ಒಂದು ರೀತಿ ಆತಂಕಕ್ಕೊಳಗಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಅಲ್ಲಿ ನಿವೇಶನಗಳನ್ನ ಪಡೆದುಕೊಂಡಂತವ್ರು ಮತ್ತೊಬ್ಬರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ಇರ್ಬೋದು, ಅವರು ಮತ್ತೊಬ್ಬರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ಇರ್ಬೋದು, ಈ ತರದ ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಪ್ರಾಮಾಣಿಕವಾಗಿ ತೆಗೆದುಕೊಂಡು ಹಣ ಕೊಟ್ಟು ತೆಗೆದುಕೊಂಡಿರುವಂತವ್ರಿಗೂ ಕೂಡ ಈಗ ಆತಂಕ ಶುರುವಾಗಿದೆ. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ತನಿಖೆ ಈಗ ಚುರುಕುಗೊಂಡಿರ್ತಕ್ಕಂಥದ್ದು. ಮೈಸೂರಿನ ಕುವೆಂಪು ನಗರ ಇರಬಹುದು, ಆಂದೋಲನ ವೃತ್ತ ಇರಬಹುದು, ಗಟ್ಟಿಗಳ್ಳಿ ಇರಬಹುದು, ಈ ಭಾಗಗಳಲ್ಲಿ ಇರತಕ್ಕಂತ 160 ನಿವೇಶನಗಳನ್ನ ಈಗ ಇಡಿ ಮುಟ್ಟುಗೋಲು ಮಾಡ್ಕೊಂಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ.